ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು GR ಸ್ಮಾರ್ಟ್ ಟ್ಯುಟೋರಿಯಲ್ಸ್. ಇವತ್ತಿನ ವಿಡಿಯೋದಲ್ಲಿ ಕ್ವೆಶ್ಚನ್ ಟ್ಯಾಗ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಕ್ವೆಶ್ಚನ್ ಟ್ಯಾಗ್ ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿ ನಾವು 3 ರೀತಿಯಾಗಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತೀವಿ. ಅದರಲ್ಲಿ ಕ್ವೆಶ್ಚನ್ ಟ್ಯಾಗ್ ಕೂಡ ಒಂದು. ಹಾಗೆ ಇನ್ನುಳಿದಂಗೆ WH ಕ್ವೆಶ್ಚನ್ನು ಮತ್ತು SR ಕ್ವೆಶ್ಚನ್ನು ಅವೆರಡು ಕೂಡ ಇಂಗ್ಲೀಷ್ನಲ್ಲಿ ಕ್ವೆಶ್ಚನ್ ಕೇಳಲಿಕ್ಕೆ ಯೂಸ್ ಮಾಡ್ತಕ್ಕಂತಹ ಫಾರ್ಮ್ಗಳು. ಇವತ್ತಿನ ಕ್ಲಾಸ್ನೊಳಗೆ ಕ್ವೆಶ್ಚನ್ ಟ್ಯಾಗ್ ಅಂದ್ರೇನು, ಆ ಕ್ವೆಶ್ಚನ್ ಟ್ಯಾಗ್ ಮೀನಿಂಗ್ ಏನು ಮತ್ತು ಕ್ವೆಶ್ಚನ್ ಟ್ಯಾಗ್ ನಾವು ಮಾಡಲಿಕ್ಕೆ ಬಳಸ್ತಕ್ಕಂಥ ರೂಲ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಕ್ವೆಶ್ಚನ್ ಟ್ಯಾಗ್ ಇದರ ಅರ್ಥ ಏನು? ನಾವು ಸಿಂಪಲ್ಲಾಗಿ ಕ್ವೆಶ್ಚನ್ ಟ್ಯಾಗಿಗೆ ಒಂದು ಡೆಫಿನೇಷನ್ ಕೊಡಬೇಕಂದ್ರೆ ಕ್ವೆಶ್ಚನ್ ಟ್ಯಾಗ್ ಈಸ್ ನಥಿಂಗ್ ಬಟ್ ಶಾರ್ಟ್ ಕ್ವೆಶ್ಚನ್ ಅಂತೇಳಿ. ಶಾರ್ಟ್ ಕ್ವೆಶ್ಚನ್ಸ್ ಆರ್ ಮೆನಿ ಕ್ವೆಶ್ಚನ್ಸ್ ಅಂತೇಳಿ ಕೂಡ ನಾವು ಕರಿಬೋದು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸ್ಟೇಟ್ಮೆಂಟ್ ಅದ, ಶಿ ಲೈಕ್ಸ್ ಹಿಮ್. ಇಲ್ಲಿ ಕ್ವೆಶ್ಚನ್ ಟ್ಯಾಗ್ ಏನಾಗ್ತೈತಪ್ಪ ಅಂದರೆ ಡಸಂಟ್ ಶಿ ಅಂಥೇಳಿ ನಾವು ಕ್ವೆಶ್ಚನ್ ಟ್ಯಾಗ್ ಮಾಡ್ತೀವಿ. ಈ ಶಿ ಲೈಕ್ಸ್ ಹಿಮ್ಗೆ ಡಸಂಟ್ ಶಿ ಅನ್ನೋದೇ ಕ್ವೆಶ್ಚನ್ ಫಾರ್ಮ್ ಮತ್ತು ಕ್ವೆಶ್ಚನ್ ಟ್ಯಾಗ್ ಯಾಕೆ ಬಂತು ಅನ್ನೋದನ್ನು ನಾವು ರೂಲ್ಸನ್ನು ತಿಳ್ಕೊಂಡ್ಮೇಲೆ ಅದು ಡಸಂಟ್ ಶಿ ಬಂದಿರತಕ್ಕಂಥದ್ದಕ್ಕೆ ರೀಸನ್ ಗೊತ್ತಾಗ್ತೈತಿ. ಫಸ್ಟಿಗೆ ನಾವು ರೂಲ್ಸ್ ನೋಡೋದಾದೆ ಅಂದರೆ ಮೊದಲನೇದು ಅಪೋಸಿಟ್ ರೂಲ್. ಇಲ್ಲಿ ಅಪೋಸಿಟ್ ರೂಲ್ ಏನಪ್ಪ ಅಂದರೆ, ಇಫ್ ದ ಮೇನ್ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ದೆನ್ ದ ಟ್ಯಾಗ್ ಮಸ್ಟ್ ಬಿ ನೆಗೆಟಿವ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಅಂದರೆ ಒಂದು ವಾಕ್ಯ ನಾವೇನಾದರೂ ತಗೊಂಡ್ವಿ ಅಂದ್ರೆ ಆ ವಾಕ್ಯ ನೆಗೆಟಿವ್ ಇತ್ತು ಅಂದರೆ ಇಲ್ಲಿ ಕ್ವೆಶ್ಚನ್ ಟ್ಯಾಗ್ ಏನಾಗ್ತದೆ, ಪಾಸಿಟಿವ್ ಆಗ್ತದೆ. ಹಾಗೆ ತೆಗೆದುಕೊಂಡಿರ್ತಕ್ಕಂತಹ ವಾಕ್ಯ ಅಥವಾ ಸ್ಟೇಟ್ಮೆಂಟ್ ಏನಾದರೂ ಪಾಸಿಟಿವ್ ಇತ್ತು ಅಂದರೆ ಕ್ವೆಶ್ಚನ್ ಟ್ಯಾಗ್ ನೆಗೆಟಿವ್, ಮತ್ತು ನೆಗೆಟಿವ್ ಸ್ಟೇಟ್ಮೆಂಟ್ ಇತ್ತು ಅಂದರೆ ಕ್ವೆಶ್ಚನ್ ಟ್ಯಾಗ್ ಪಾಸಿಟಿವ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದರೆ ಶಿ ಈಸ್ ಅ ಡಾಕ್ಟರ್, ಇಲ್ಲಿ ಕ್ವೆಶ್ಚನ್ ಟ್ಯಾಗ್ ಈಸಂಟ್ ಶಿ ಆಗ್ತೈತಿ. ಶಿ ಈಸ್ ಅ ಡಾಕ್ಟರ್ ಪಾಸಿಟಿವ್ ಸೆಂಟೆನ್ಸ್ ಐತಿ, ಪಾಸಿಟಿವ್ ಸ್ಟೇಟ್ಮೆಂಟ್ ಐತಿ. ಸೊ ಟ್ಯಾಗ್ ಈಸಂಟ್ ಶಿ ಆಗ್ತೈತಿ. ಇಲ್ಲಿ ನೆಗೆಟಿವಿಟಿ ಏನೈತಪ್ಪ, ನೆಗೆಟಿವ್ ಫಾರ್ಮ್ ಏನೈತಪ್ಪ ಅಂದರೆ ಇಲ್ಲಿ ನಾವು ತಿಳ್ಕೋಬೇಕು, ನಾಟ್ ಫಾರ್ಮನ್ನು ಹಚ್ಚೋದ್ರಿಂದ ಇಲ್ಲಿ ಕ್ವೆಶ್ಚನ್ ಟ್ಯಾಗ್ ನೆಗೆಟಿವ್ ಆಯಿತು. ಹಾಗೆ ಅದೇ ನಾಟ್ ಫಾರ್ಮನ್ನು ನಾವು ಸ್ಟೇಟ್ಮೆಂಟಲ್ಲಿ ಯೂಸ್ ಮಾಡಿದ್ವಿ ಅಂದರೆ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗ್ತೈತಿ. ಸೊ ಆವಾಗ ಕ್ವೆಶ್ಚನ್ ಟ್ಯಾಗ್ ಪಾಸಿಟಿವ್ ಆಗ್ತೈತಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಶಿ ಈಸ್ ನಾಟ್ ಅ ಡಾಕ್ಟರ್, ಕ್ವೆಶ್ಚನ್ ಟ್ಯಾಗ್ ಈಸ್ ಶಿ ಆಗ್ತೈತಿ. ಇಲ್ಲಿ ಸ್ಟೇಟ್ಮೆಂಟ್ ನೆಗೆಟಿವ್ ಇತ್ತು ಅಂದರೆ ಕ್ವೆಶ್ಚನ್ ಟ್ಯಾಗ್ ಪಾಸಿಟಿವ್ ಆಗ್ತೈತಿ. ಸ್ಟೇಟ್ಮೆಂಟ್ ಪಾಸಿಟಿವ್ ಇತ್ತು ಅಂದರೆ ಕ್ವೆಶ್ಚನ್ ಟ್ಯಾಗ್ ನೆಗೆಟಿವ್ ಆಗ್ತೈತಿ. ನಾವು ಸೆಕೆಂಡ್ ರೂಲ್ಸ್ ನೋಡೋದಾದೆ ಅಂದರೆ ಟೆನ್ಸ್ ಅಗ್ರಿಮೆಂಟ್. ಟೆನ್ಸ್ ಅಗ್ರಿಮೆಂಟ್ ಅಂದರೆ ಏನಪ್ಪ ಅಂದರೆ ಯಾವುದೇ ಸ್ಟೇಟ್ಮೆಂಟ್ ಆಗಲಿ, ಯಾವುದೇ ಸೆಂಟೆನ್ಸ್ ಆಗಲಿ, ಯಾವ ಟೆನ್ಸ್ ಒಳಗಿರ್ತದೆ ಅದೇ ಟೆನ್ಸಲ್ಲಿ ನಾವೇನು ಮಾಡ್ಬೇಕು, ಅದನ್ನು ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು. ಅದಕ್ಕೆ ನಾವು ಟೆನ್ಸ್ ಅಗ್ರಿಮೆಂಟ್ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ರೂಲು. ಇಲ್ಲಿ ಫಾರ್ ಎಕ್ಸಾಂಪಲ್ ಶಿ ಕಮ್ಸ್ ಹೋಮ್ ಅನ್ನೋದು ಒಂದು ಟೆನ್ಸ್ ಒಳಗೆ ಐತಿ. ಯಾವ ಟೆನ್ಸ್ ಒಳಗೆ ಐತಿ ಇದು? ಶಿ ಕಮ್ಸ್ ಹೋಮ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಒಳಗೆ ಐತಿ. ಸೊ ಇಲ್ಲಿ ಯೂಸ್ ಮಾಡ್ತಕ್ಕಂತಹ ಟ್ಯಾಗೂ ಕೂಡ ಆ ಪ್ರೆಸೆಂಟ್ ಸಿಂಪಲ್ಲಲ್ಲೇ ಇರಬೇಕು. ಅಂದಾಗ ಮಾತ್ರ ಇದು ಏನಾಗ್ತೈತಿ, ಸರಿಯಾದ ಕ್ವೆಶ್ಚನ್ ಟ್ಯಾಗ್ ಆಗ್ತೈತಿ. ಸೊ ಶಿ ಕಮ್ಸ್ ಹೋಮ್ ಅನ್ನೋದು ಡಸಂಟ್ ಶಿ ಆಗ್ತೈತಿ. ಸಪೋಸ್ ಇಲ್ಲಿ ಶಿ ಕಮ್ಸ್ ಹೋಮ್ ಬದಲಿ ಶಿ ಕೇಮ್ ಹೋಮ್ ಇತ್ತು ಅಂದರೆ ಅಲ್ಲಿ ಡಿಡಂಟ್ ಶಿ ಅಂತ ಆಗ್ತೈತಿ. ಸೊ ಯಾವ ಟೆನ್ಸ್ ಒಳಗೆ ಸ್ಟೇಟ್ಮೆಂಟ್ ಇರ್ತೈತಿ ಅದೇ ಟೆನ್ಸ್ ಒಳಗೆ ನಾವು ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು ಅಥವಾ ಟ್ಯಾಗ್ ಕ್ವೆಶ್ಚನ್ ಇರಬೇಕು ಅನ್ನೋದು ಎರಡನೇ ರೂಲ್ಸ್ ಆಗ್ತೈತಿ. ಮತ್ತು ಮೂರನೇ ರೂಲ್ಸ್ ಪ್ರನೌನ್ ಸಬ್ಜೆಕ್ಟ್ ಅಂತೇಳಿ. ಪ್ರನೌನ್ ಸಬ್ಜೆಕ್ಟ್ ಅಂದರೆ ಇಲ್ಲಿ ನಮ್ಗೆ ಗೊತ್ತಿರಬೇಕು ಪ್ರನೌನ್ಸ್ ಅಂದ್ರೆ ಏನು ಮತ್ತು ಸಬ್ಜೆಕ್ಟ್ ಯಾಕೆ ಇಲ್ಲಿ ಸಬ್ಜೆಕ್ಟ್ ಅಂತೇಳಿ ವರ್ಡ್ ಯೂಸ್ ಮಾಡೇವಿ. ನಾವು ಸೆಂಟೆನ್ಸ್ ಪ್ಯಾಟರ್ನ್ ನೋಡಿದಾಗ ಆ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ ಇದು ಸೆಂಟೆನ್ಸ್ನ ಪ್ಯಾಟರ್ನ್. ಇಲ್ಲಿ ಸಬ್ಜೆಕ್ಟ್ ಮೊದಲಿಗೆ ಬರ್ತಕ್ಕಂತಹ ಶಬ್ದ ಅದು ಯಾವಾಗಲೂ ಪ್ರನೌನ್ಗಳಾಗಿರ್ತದೆ, ನೌನ್ಗಳಾಗಿರ್ತದೆ. ಹಾಗೆ ಆ ಪ್ರನೌನ್ಗಳನ್ನು ಅಥವಾ ನೌನ್ಗಳಿದ್ದು ಅಂದರೆ ಯಾವ ರೀತಿ ಪ್ರನೌನ್ಗಳನ್ನಾಗಿ ನಾವು ಬರಿತೀವಿ ಅನ್ನೋದಕ್ಕೆ ಇದು ಮೂರನೇ ರೂಲ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ರವಿ ಸ್ಯಾಂಗ್ ಅ ಸಾಂಗ್ ಅನ್ನೋದಿಲ್ಲೇನು ಸ್ಟೇಟ್ಮೆಂಟ್ ಐತಿ. ಇಲ್ಲಿ ಪ್ರನೌನ್ ಏನು ಮಾಡ್ತೀವಿ ಅಥವಾ ನೌನ್ ಏನೈತಿ ಈ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ರವಿ ಐತಿ. ಸೊ ಕ್ವೆಶ್ಚನ್ ಟ್ಯಾಗ್ ಮಾಡಿದಾಗ ಆ ನೌನ್ ಏನಾಗ್ತದೆ, ಪ್ರನೌನ್ ಆಗ್ತೈತಿ. ರವಿ ಅನ್ನೋದು ಹೋಗಿ ಹಿ ಅನ್ನೋ ವರ್ಡ್ ಬರ್ತೈತಿ. ಹಿ ಇಲ್ಲಿ ನಾವು ಪ್ರನೌನ್ ಅಂತೀವಿ. ನಿಮಗೆ ಗೊತ್ತಿರಲಿ ಪ್ರನೌನ್ಸ್ ಅಂದರೆ ನಾವು ನಾಮಪದಗಳ ಬದಲಿಗೆ ಯೂಸ್ ಮಾಡ್ತಕ್ಕಂತಹ ಶಬ್ದಕ್ಕೆ ನಾವು ಪ್ರನೌನ್ ಅಂತ ಕರಿತೀವಿ. ಸೊ ಈ ಎಕ್ಸಾಂಪಲ್ ಒಳಗೆ ರವಿ ಸ್ಯಾಂಗ್ ಅ ಸಾಂಗ್, ಡಿಡಂಟ್ ಹಿ. ಇಲ್ಲಿ ಡಿಡಂಟ್ ಬರಲಿಕ್ಕೆ ಕಾರಣ ಇಲ್ಲಿ ಇರ್ತಕ್ಕಂಥ ಸ್ಟೇಟ್ಮೆಂಟ್ ಯಾವುದೈತಪ್ಪ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೈತಿ. ಸೊ ನಾವು ಡಿಡಂಟ್ ಅನ್ನೋದನ್ನು ಹೆಲ್ಪಿಂಗ್ ವರ್ಬನ್ನಾಗಿ ತಗೊಂಡೆ ಅಲ್ಲಿ ಮುಂದೆ ಇರತಕ್ಕಂತಹ ನೌನ್ ಏನು ರವಿ ಐತಲ್ಲ, ಡಿಡಂಟ್ ರವಿ ಆಗೋದಿಲ್ಲ. ಆ ರವಿ ಬದಲಿಗೆ ಪ್ರನೌನ್ ಯಾವುದಾಗ್ತೈತಿ, ಹಿ ಆಗ್ತೈತಿ. ಸೊ ಡಿಡಂಟ್ ಹಿ ಅನ್ನೋದು ಸರಿಯಾದ ಕ್ವೆಶ್ಚನ್ ಟ್ಯಾಗ್ ಈ ಒಂದು ಎಕ್ಸಾಂಪಲಿಗೆ ಆಗ್ತೈತಿ.
ಹಾಗೆ ನಾಲ್ಕನೇ ಒಂದು ರೂಲ್ಸ್ ನೋಡೋದಾದ್ರೆ ಅಂದರೆ ವಿತ್ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಅಕ್ಸಿಲಿಯರೀಸ್ ಅಂತ ಕರಿತೀವಿ ನಾವು. ಅಕ್ಸಿಲಿಯರಿ ವರ್ಬ್ ಅಂತೇಳಿ ಕರಿತೀವಿ. ವಾಕ್ಯದಲ್ಲಿ ಅಂದರೆ ಸ್ಟೇಟ್ಮೆಂಟ್ ಒಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಇತ್ತು ಅಂದರೆ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದಾಗ ಅದೇ ಹೆಲ್ಪಿಂಗ್ ವರ್ಬನ್ನು, ಅದೇ ಅಕ್ಸಿಲಿಯರಿ ವರ್ಬ್ಸ್ಗಳನ್ನು ಅಥವಾ ಅದೇ ಮೋಡಲ್ಸ್ಗಳನ್ನು ನಾವೇನು ಮಾಡಬೇಕು, ಕ್ವಶನ್ ಟ್ಯಾಗಲ್ಲಿ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಶಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಅಂತ ಐತಿ. ಈ ಸ್ಟೇಟ್ಮೆಂಟ್ ಒಳಗೆ ಕ್ಯಾನ್ ಅನ್ನೋ ಒಂದು ಅಕ್ಸಿಲಿಯರಿ ವರ್ಬನ್ನು ನಾವು ಯೂಸ್ ಮಾಡಿದಾಗ ಇಲ್ಲಿ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಆ ಕ್ಯಾನನ್ನು ಯೂಸ್ ಮಾಡಬೇಕು. ಮತ್ತು ಇಲ್ಲಿ ನೆಗೆಟಿವ್ ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಫಾರ್ಮ್ ನಾಟ್ ಹಚ್ಚಿ ಕೆನಾಟ್ ಆಗ್ತದೆ. ಸೊ ಇದನ್ನು ಕಾಂಟ್ ಅಂತೇಳಿ ಮಾಡಿ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಶೀನ ಐತಿ, ಹಾಗಾಗಿ ಇಲ್ಲಿ ಪ್ರನೌನ್ ಶಿಯನ್ನು ಹಾಕಬೇಕು. ಶಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಇದಕ್ಕೆ ಕ್ವಶನ್ ಟ್ಯಾಗ್ ಕಾಂಟ್ ಶಿ ಆಗ್ತೈತಿ. ಸೊ ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ ಇರಲಿ ಅಥವಾ ಅಕ್ಸಿಲಿಯರಿ ವರ್ಬ್ ಇರಲಿ, ಆ ವಾಕ್ಯದಲ್ಲಿ ಆ ವರ್ಬ್ ಬಂದಿತ್ತೇ ಅದಂದ್ರೆ ಕ್ವಶನ್ ಟ್ಯಾಗಲ್ಲಿ ಆ ವರ್ಬನ್ನು ತಗೊಂಡು ನಾವು ಕ್ವಶನ್ ಟ್ಯಾಗ್ ಮಾಡಬೇಕು. ಮುಂದಿನ ರೂಲ್ಸ್ ನೋಡೋದಾದರೆ ಪ್ರೆಸೆಂಟ್ ಸಿಂಪಲ್ ಮತ್ತು ಪ್ರೆಸೆಂಟ್ ಪಾಸ್ಟ್ ಟೆನ್ಸು. ಮೇಲ್ಗಡೆ ಒಂದಿಷ್ಟು ಎಕ್ಸಾಂಪಲ್ ಹೇಳಿದೆ ನಾನು, ಆವಾಗಲೇ ಕೂಡ ಹೇಳಿದೆ ಸಿಂಪಲ್ ಪ್ರೆಸೆಂಟು ಮತ್ತು ಸಿಂಪಲ್ ಪಾಸ್ಟ್ ಹೆಂಗಿರ್ತೈತಿ. ಸಿಂಪಲ್ ಪ್ರೆಸೆಂಟು ಮತ್ತು ಸಿಂಪಲ್ ಪಾಸ್ಟ್ ಸೆಂಟೆನ್ಸ್ನ ಫಾರ್ಮುಲಾ ಸಬ್ಜೆಕ್ಟು ಓನ್ಲಿ ಮೇನ್ ವರ್ಬ್ ಒನ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಹೀಗಿರಬೇಕಾದಾಗ ನಾವು ಅಕ್ಸಿಲಿಯರಿ ಆಗಲಿ ಅಥವಾ ಮೋಡಾಲ್ ಆಗಲಿ ಅಥವಾ ಹೆಲ್ಪಿಂಗ್ ವರ್ಬ್ ಆಗಲಿ ನಾವು ಈ ವಾಕ್ಯಗಳಲ್ಲಿ ನೋಡೋಂಗಿಲ್ಲ. ಹಂಗಿರ್ಬೇಕಾದಾಗ ನಮಗೆ ಹೆಲ್ಪ್ ಮಾಡಲಿಕ್ಕೆ ಅಂದರೆ ಕ್ವಶನ್ ಟ್ಯಾಗ್ ಮಾಡಲಿಕ್ಕೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದಪ್ಪ ಅಂದರೆ ಇಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ನಾವು ಸ್ಟೇಟ್ಮೆಂಟ್ ಇತ್ತು, ಅದು ಪಾಸಿಟಿವ್ ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಹಿ ಡ್ರಿಂಕ್ಸ್ ವಾಟರ್ ಅಂಥೇಳಿ ಸಿಂಪಲ್ ಪ್ರೆಸೆಂಟ್ ಒಳಗೆ ನಾನು ಒಂದು ಸ್ಟೇಟ್ಮೆಂಟ್ ಬರ್ದೇನೆ ಇಲ್ಲಿ. ಇದಕ್ಕೆ ಕ್ವಶನ್ ಟ್ಯಾಗ್ ಯಾವುದಾಕತ್ತಪ್ಪ ಅಂದರೆ ಡಸಂಟ್ ಹಿ ಆಕತಿ. ಅಂದರೆ ಸಿಂಪಲ್ ಪ್ರೆಸೆಂಟಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ತೊಗೊಳ್ಳೋದಾಯ್ತು ಅಂದರೆ ಪ್ರಶ್ನಾರ್ಥಕ ವಾಕ್ಯವನ್ನು ಮಾಡಬೇಕಾದಾಗ ಅಂದರೆ ಈ ಮೂರು ರೀತಿಯ ಕ್ವಶನ್ ಅಂದರೆ WH ಕ್ವಶನ್ ಆಗಲಿ, ಕ್ವಶನ್ ಟ್ಯಾಗ್ ಆಗಲಿ, ಎಸ್ ಆರ್ ನೋ ಕ್ವಶನ್ ಆಗಲಿ ಮತ್ತು ನೆಗೆಟಿವ್ ಫಾರ್ಮ್ ಮಾಡಬೇಕಾದಾಗ ಈ ವಾಕ್ಯದಲ್ಲಿ ಅಂದರೆ ಈ ಟೆನ್ಸ್ ಒಳಗೆ ನಾವು ಡಸು ಮತ್ತು ಡೂ ಫಾರ್ಮಿನ ಹೆಲ್ಪನ್ನು ತಗೊಳ್ತೇವೆ. ಸೊ ಹಿ ಡ್ರಿಂಕ್ಸ್ ವಾಟರ್ ಕ್ವಶನ್ ಟ್ಯಾಗ್ ಏನಾಗ್ತೈತಿ, ಇದ್ರದ್ದು ಡಸಂಟ್ ಹಿ ಆಗ್ತೈತಿ. ಹಾಗೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಕೂಡ ನಾವು ಏನು ನೋಡೋಂಗಿಲ್ಲ, ಮೇನ್ ವರ್ಬನ್ನು ಮಾತ್ರ ನೋಡ್ತೀವಿ, ಹೆಲ್ಪಿಂಗ್ ವರ್ಬ್ ಇರೋಂಗಿಲ್ಲ ಅಲ್ಲಿ. ಫಾರ್ ಎಕ್ಸಾಂಪಲ್ ಅದನ್ನೇ ನಾವು ಚೇಂಜ್ ಮಾಡಿದ್ವಿ ಅಂದರೆ ಹಿ ಡ್ರ್ಯಾಂಕ್ ವಾಟರ್ ಆಗ್ತೈತಿ. ಸೊ ಇನ್ ದ್ಯಾಟ್ ಕೇಸ್ ನಾವು ಸಿಂಪಲ್ ಪಾಸ್ಟನ್ನು ಯೂಸ್ ಮಾಡಿದ್ವಿ ಅಂದರೆ ಅಲ್ಲಿ ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದಪ್ಪ ಅಂದರೆ ಡಿಡ್ ಫಾರ್ಮ್ ಆಗ್ತೈತಿ. ಇಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ನಾವು ನೆಗೆಟಿವ್ ಏನು ಮಾಡ್ತೇವೆ, ಇಲ್ಲಿ ನಾಟ್ ಫಾರ್ಮ್ ಹಾಕಿ ಡಿಡೆಂಟ್ ಮಾಡ್ತೇವೆ. ಮತ್ತು ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಹಿ ಐತಿ, ಹಾಗಾಗಿ ಹೀನ ಇಲ್ಲಿ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಸೊ ಹಿ ಡ್ರ್ಯಾಂಕ್ ವಾಟರ್, ಇದನ್ನು ಸರಿಯಾದ ಕ್ವಶನ್ ಟ್ಯಾಗ್ ಯಾವುದಪ್ಪ ಅಂದರೆ ಡಿಡೆಂಟ್ ಹಿ. ಈ ಕ್ವಶನ್ ಟ್ಯಾಗ್ನಲ್ಲಿ ಒಂದು ಎಕ್ಸೆಪ್ಷನ್ಸ್ ಐತಿ. ಏನು ಎಕ್ಸೆಪ್ಷನ್ ಅದು, ವೆನ್ ವಿ ಯೂಸ್ ಐ ಎಮ್ ಇನ್ ದ ಸ್ಟೇಟ್ಮೆಂಟ್, ನಾವು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಲಿ ಅಥವಾ ನೆಗೆಟಿವ್ ಸ್ಟೇಟ್ಮೆಂಟ್ ಆಗಲಿ ನಾವು ಐ ಎಮ್ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ವಿ ಅಂದರೆ, ಇಲ್ಲೊಂದು ಎಕ್ಸಾಂಪಲ್ ನಾನು ಬರೆದಿದ್ದೀನಿ. ಏನಪ್ಪ ಅಂದ್ರೆ ಐ ಆಮ್ ಗುಡ್ ಅಂತ ಬರೆದಿದ್ದೀನಿ. ಐ ಆಮ್ ಗುಡ್ ಅನ್ನೋದು ಇಲ್ಲಿ ಕ್ವಶನ್ ಟ್ಯಾಗ್ ಏನಾಕತ್ತಪ್ಪ ಅಂದರೆ ಆರಂಟ್ ಐ ಆಗ್ತೈತಿ. ಮೇಲ್ಗಡೆ ರೂಲ್ಸ್ ನಾವು ನೋಡಿದ್ವಿ ಅಂದರೆ ಇಲ್ಲಿ ಕ್ವಶನ್ ಟ್ಯಾಗಿಗೆ ಹೆಲ್ಪಿಂಗ್ ವರ್ಬು ಯಾಮ್ ಇರೋದ್ರಿಂದ ಫಸ್ಟ್ ನಾವು ಏನು ಮಾಡಬೇಕು, ಯಾಮ್ ತಗೋಬೇಕು. ಇದು ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಫಾರ್ಮ್ ನಾಟ್ ಹಚ್ಚಬೇಕು. ಮುಂದೆ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆ ಇರೋದ್ರಿಂದ ಯಾಮಂಟ್ ಆಯ್ ಆಕತಿ. ಬಟ್ ನಾವು ಇಂಗ್ಲೀಷ್ ಗ್ರಾಮರ್ನಲ್ಲಿ, ಇಂಗ್ಲೀಷ್ ಭಾಷೆಯಲ್ಲಿ ಯಾಮಂಟ್ ಆಯ್ ಅನ್ನೋ ಒಂದು ಶಬ್ದವನ್ನು ಯೂಸ್ ಮಾಡೋಂಗಿಲ್ಲ. ಯಾಕಂದರೆ ಇದು ಪ್ರನೌನ್ಸ್ ಮಾಡಲಿಕ್ಕೆ ಅಷ್ಟು ಸೂಕ್ತವಾಗಿರ್ತಕ್ಕಂಥ ಶಬ್ದ ಅನ್ಸಂಗಿಲ್ಲ ಅಂತೇಳಿ ಏನು ಮಾಡ್ತಾರೆ ನೇಟಿವ್ ಇಂಗ್ಲೀಷ್ ಸ್ಪೀಕರ್ಸ್ ಯಾಮಂಟ್ ಆಯ್ ಬದಲಿ ಆರಂಟ್ ಆಯ್ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡ್ತಾರೆ. ಸೊ ಇಟ್ ಈಸ್ ಒನ್ ಆಫ್ ದ ಎಕ್ಸೆಪ್ಷನ್ಸ್ ಇನ್ ದ ಕ್ವಶನ್ ಟ್ಯಾಗ್ ಅಂತೇಳಿ ಕೂಡ ಕರಿಬೋದು. ಅದೇ ರೀತಿ ಸೇಮ್ ವಾಕ್ಯವನ್ನು ನಾವು ಪಾಸಿಟಿವ್ ಇದ್ದಿದ್ದನ್ನು ನೆಗೆಟಿವ್ ತಗೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಐ ಆಮ್ ನಾಟ್ ಗುಡ್ ಅಂಥೇಳಿ ನಾವು ಅದನ್ನು ವಾಕ್ಯವನ್ನು ನೆಗೆಟಿವ್ ಆಗಿ ಮಾಡಿದಾಗ ಕ್ವಶನ್ ಟ್ಯಾಗಿಲ್ಲಿ ಯಾಮಾಯ್ ಆಗ್ತೈತಿ. ಯಾಕೆ ಇಲ್ಲಿ ಆರಂಟಾಯ್ ಹಾಕಿದ್ವಿ ಸರ್, ಇಲ್ಲಿ ಆರಾಯ್ ಆಗ್ಬೋದಿತ್ತಲ್ಲ ಅಂತೇಳಿ ಅನ್ಕೋಬೋದು. ಬಟ್ ಆರಾಯ್ ಅನ್ನೋದು ಏನಾಗ್ತದಲ್ಲ, ಇದು ಗ್ರಾಮೆಟಿಕಲಿ ರಾಂಗ್ ಆಗಿರೋದ್ರಿಂದ ಇಲ್ಲಿ ಐ ಆಮ್ ನಾಟ್ ಗುಡ್ ಅಂಥೇಳಿ ನಾವು ನೆಗೆಟಿವ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿದ್ವಿ ಅಂದರೆ ಕ್ವಶನ್ ಟ್ಯಾಗ್ ಯಾಮಾಯ್ ಆಗ್ತೈತಿ. ಅದೇ ರೀತಿ ಐ ಆಮ್ ಗುಡ್ ಅಂಥೇಳಿ ಪಾಸಿಟಿವ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ವಿ ಅಂದರೆ
ನೆಗೆಟಿವ್ ಆರಂಟ್ ಐ ಆಗ್ತೈತಿ. ಸೊ ಇದನ್ನು ನಾವು ಎಕ್ಸೆಪ್ಷನ್ಸ್ ರೂಲ್ ಅಂತೇಳಿ ಕೂಡ ಕ್ವಶನ್ ಟ್ಯಾಗ್ನಲ್ಲಿ ಕರೀಬಹುದು. ಮುಂದಿನ ರೂಲ್ಸ್ ಏನಪ್ಪ ರೂಲ್ ಅಂದರೆ ನೆಗೆಟಿವ್ ಸೆಂಟೆನ್ಸಸ್. ಈಗ ನೆಗೆಟಿವ್ ಸೆಂಟೆನ್ಸ್ ಅಂದರೆ ನಾವು ನೆಗೆಟಿವ್ ಫಾರ್ಮ್ ನಾಟ್ ಹಚ್ಚಿದ್ವಿ ಅಂದ್ರೆ ಆ ಸ್ಟೇಟ್ಮೆಂಟ್ ಇಮಿಡಿಯೇಟ್ಲಿ ಏನಾಗ್ತೈತಿ, ನೆಗೆಟಿವ್ ಆಗ್ತೈತಿ. ಇಲ್ಲಿ ನಾಟ ಹಚ್ಬೇಕಂತ ಏನಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳು ಏನು ಮಾಡ್ತಾವೆ ಅಂದರೆ ಆ ನೆಗೆಟಿವ್ ಮೀನಿಂಗನ್ನು ಕೊಡ್ತಕ್ಕಂಥವು. ಫಾರ್ ಎಕ್ಸಾಂಪಲ್ ನೆವರ್ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ವಿ ಅಂದರೆ, ಹಾರ್ಡ್ಲಿ ಅನ್ನೋ ವರ್ಡ್ ಯೂಸ್ ಮಾಡಿದ್ವಿ ಅಂದರೆ, ಸೆಲ್ಡಮ್ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ವಿ ಅಂದರೆ, ಬೇರ್ಲಿ ಅನ್ನೋದನ್ನು ಯೂಸ್ ಮಾಡಿದ್ವಿ ಅಂದರೆ, ಫ್ಯೂ ಅನ್ನೋ ವರ್ಡ್ ಯೂಸ್ ಮಾಡಿದ್ವಿ ಅಂದರೆ, ಹಾಗೆ ಸ್ಕಾಸ್ಲಿ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ವಿ ಅಂದರೆ ಆ ಸ್ಟೇಟ್ಮೆಂಟ್ ಇಮಿಡಿಯೇಟ್ ಏನಾಗ್ತೈತಪ್ಪ ಅಂದರೆ ನೆಗೆಟಿವ್ ಆಗ್ತೈತಿ. ಇಲ್ಲೊಂದು ಎಕ್ಸಾಂಪಲ್ ಐತೆ ನೋಡ್ರಿ. ಫ್ಯೂ ಪೀಪಲ್ ನೋ ದ ಆನ್ಸರ್ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಅದ, ಬಟ್ ಇಟ್ ಲುಕ್ಸ್ ಲೈಕ್ ಅ ಪಾಸಿಟಿವ್. ನಾವು ಮೊದಲಿಗೆ ನೋಡಿದ್ವಿ ಅಂದ್ರೆ ಇದು ಯಾವ ರೀತಿ ಕಾಣಿಸ್ತೈತಿ, ಪಾಸಿಟಿವ್ ಆಗ್ತೈತಿ. ಯಾಕಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆಗಲಿ, ಮೋಸ್ಟ್ ಆಫ್ ದ ಪರ್ಸನ್ಸ್ ಹೂ ಆರ್ ರೈಟಿಂಗ್ ದ CET ಎಕ್ಸಾಮ್ಸ್ಗಳನ್ನಾಗಲಿ ಅಲ್ಲಿ ಫ್ಯೂ ಪೀಪಲ್ ನೋ ದ ಆನ್ಸರ್ ನೋಡಿದ ತಕ್ಷಣ ಪಾಸಿಟಿವ್ ಆಗಿ ಇದು ಕ್ವಶನ್ ಟ್ಯಾಗ್ ಡೋಂಟ್ ದೇ ಆಗ್ತೈತಿ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇಮಿಡಿಯೇಟ್ ಬರ್ತೈತಿ. ಬಟ್ ಈ ಸ್ಟೇಟ್ಮೆಂಟ್ ನೋಡಿದಾಗ ಅಲ್ಲಿರ್ತಕ್ಕಂತಹ ವರ್ಡ್ ಫ್ಯೂ, ಈ ಫ್ಯೂ ಅನ್ನೋ ವರ್ಡ್ ಏನು ಮಾಡ್ತೈತಪ್ಪ ಅಂದ್ರೆ ನೆಗೆಟಿವ್ ಸೆನ್ಸನ್ನು ಈ ಸ್ಟೇಟ್ಮೆಂಟಲ್ಲಿ ತೋರಿಸ್ತೈತಿ. ಹಾಗಾಗಿ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡಬೇಕು. ಮತ್ತು ಶಿ ರೇರ್ಲಿ ಕಾಲ್ಸ್ ಅಂತ ಐತಿ. ಇಲ್ಲಿ ಶಿ ರೇರ್ಲಿ ಕಾಲ್ಸ್, ಇಟ್ ಲುಕ್ಸ್ ಕಂಪ್ಲೀಟ್ಲಿ ಪಾಸಿಟಿವ್ ಸೆಂಟೆನ್ಸ್, ಲುಕ್ ಲೈಕ್ ಪಾಸಿಟಿವ್ ಸೆಂಟೆನ್ಸ್, ಬಟ್ ಇಟ್ ಈಸ್ ನಾಟ್ ಅ ಪಾಸಿಟಿವ್ ಸೆಂಟೆನ್ಸ್, ಇಟ್ ಈಸ್ ಅ ನೆಗೆಟಿವ್. ಬಿಕಾಸ್ ಇಲ್ಲಿ ರೇರ್ಲಿ ಅನ್ನೋ ವರ್ಡ್ ಏನು ಮಾಡ್ತದೆ, ನೆಗೆಟಿವ್ ಸೆನ್ಸ್ ಇರೋದ್ರಿಂದ, ನೆಗೆಟಿವ್ ಮೀನಿಂಗ್ ಇರೋದ್ರಿಂದ ಈ ಸ್ಟೇಟ್ಮೆಂಟ್ ನೆಗೆಟಿವ್ ಆಗ್ತದೆ. ಸೊ ಆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಡಸ್ ಶಿಯನ್ನು ನಾವೇನು ಮಾಡಬೇಕು, ಯೂಸ್ ಮಾಡಬೇಕಾಗ್ತತಿ. ನಾವು ಎಕ್ಸಾಮ್ಗಳಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳು ಯಾವ ರೀತಿ ಆಗಿರ್ತಕ್ಕಂಥ ಶಬ್ದಗಳನ್ನು ಅವು ಒಳಗೊಂಡವು ಅನ್ನೋದನ್ನು ನೋಡಿದಾಗ ನಮಗೆ ಅದು ಪಾಸಿಟಿವ್ ಐತೆ ಅಥವಾ ನೆಗೆಟಿವ್ ಐತೆ ಅಂತೇಳಿ ತಿಳ್ಕೊಳ್ತೇವೆ. ಪಾಸಿಟಿವ್ ಇತ್ತು ಅಂದರೆ ಇದೇ ರೂಲ್ಸ್ ಹೇಳೋ ಪ್ರಕಾರ ನೆಗೆಟಿವ್ ಕ್ವಶನ್ ಟ್ಯಾಗ್ ಹಾಕಬೇಕು. ನೆಗೆಟಿವ್ ಸ್ಟೇಟ್ಮೆಂಟ್ ಇತ್ತು ಅಂದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಹಾಕಬೇಕು. ಇಲ್ಲಿ ನೆಗೆಟಿವ್ ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ ನಾಟ್ ಫಾರ್ಮೇ ಬೇಕಾಗಿರಲಿಲ್ಲ. ಈ ಎಲ್ಲ ಶಬ್ದಗಳು ಕೂಡ ನಮಗೇನು ಮಾಡ್ತವೆ, ನೆಗೆಟಿವ್ ಮೀನಿಂಗನ್ನು ಆ ಸ್ಟೇಟ್ಮೆಂಟಿಗೆ ತಂದು ಕೊಡ್ತವೆ. ಸೊ ಆ ಒಂದು ಎಕ್ಸಾಂಪಲ್ಗಳಿಗೆ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ಗಳನ್ನು ಆ್ಯಡ್ ಮಾಡಬೇಕಾಗ್ತತಿ. ಮುಂದಿನ ರೂಲ್ ಏನಪ್ಪ ಅಂದರೆ ಕ್ವಶನ್ ಟ್ಯಾಗ್ ಒಳಗೆ ಇಂಪರೇಟಿವ್ ಸೆಂಟೆನ್ಸಸ್ ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಕಮ್ಯಾಂಡ್ಸ್ ಇತ್ತು ಅಂದರೆ, ರಿಕ್ವೆಸ್ಟ್ ಇತ್ತು ಅಂದರೆ ಅಲ್ಲಿ ಕ್ವಶನ್ ಟ್ಯಾಗ್ ನಾವು ಯಾವುದು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಓಪನ್ ದ ಡೋರ್ ಅನ್ನೋದೊಂದು ಕಮ್ಯಾಂಡ್ ಐತಿ. ಓಪನ್ ದ ಡೋರ್ ಇದಕ್ಕೆ ಯಾವುದು ಕ್ವಶನ್ ಟ್ಯಾಗ್ ಆಗ್ತೈತಿ ಅಂದರೆ ವಿಲ್ ಯು ಅನ್ನೋದನ್ನು ನಾವೇನು ಮಾಡ್ತೀವಿ, ಕ್ವಶನ್ ಟ್ಯಾಗ್ ಮಾಡ್ತೀವಿ. ಹಾಗೆ ರಿಕ್ವೆಸ್ಟ್ ಇತ್ತು ಅಂದರೆ ಕಮ್ ಇನ್ ಅನ್ನೋದೊಂದು ಎಕ್ಸಾಂಪಲ್ ಐತಿ. ಕಮ್ ಇನ್ ಅಂತ ಇತ್ತು ಅಂದರೆ ಓಂಟ್ ಯು ಅಂಥೇಳಿ ಕ್ವಶನ್ ಟ್ಯಾಗ್ ಮಾಡ್ತೀವಿ. ಹೀಗೆ ಇವತ್ತಿನ ಕ್ಲಾಸ್ನೊಳಗೆ ನಾವು ಕ್ವಶನ್ ಟ್ಯಾಗ್ ಅಂದ್ರೇನು, ಮತ್ತು ಕ್ವಶನ್ ಟ್ಯಾಗ್ ಎಕ್ಸಾಂಪಲ್ಸ್ಗಳು ಮತ್ತು ಕ್ವಶನ್ ಟ್ಯಾಗ್ ರೂಲ್ಸ್ಗಳು ಹೆಂಗೆ ನಾವು ಕ್ವಶನ್ ಟ್ಯಾಗ್ ಮಾಡಬೇಕು ಸ್ಟೇಟ್ಮೆಂಟ್ಗಳಿಗೆ, ಸೆಂಟೆನ್ಸ್ಗಳಿಗೆ ಅನ್ನೋದನ್ನು ಕಲ್ತ್ವಿ. ಮತ್ತು ವೆರಿ ಇಂಪಾರ್ಟೆಂಟ್ಲಿ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದಾಗ ನಮಗೆ ನೆನಪಿರಬೇಕು ಆ ವಾಕ್ಯ ಏನೈತಿ ಅಥವಾ ಸ್ಟೇಟ್ಮೆಂಟ್ ಏನೈತಿ ಅದೇ ಸ್ಟೇಟ್ಮೆಂಟ್ ಮುಂದುಗಡೆ ಕಾಮ ಹಾಕಿ ನಂತರವೇ ಅದೇನಾಗಬೇಕು, ಕ್ವಶನ್ ಟ್ಯಾಗ್ ಶುರು ಮಾಡಬೇಕು. ಕ್ವಶನ್ ಟ್ಯಾಗ್ನ ಒಂದು ಅರ್ಥ ಆವಾಗ ನಮಗೆ ತಿಳಿತೈತಿ. ಫಾರ್ ಎಕ್ಸಾಂಪಲ್ ಶಿ ಲೈಕ್ಸ್ ಹಿಮ್ ಆದಾಗ ಇಲ್ಲಿ ಶಿ ಲೈಕ್ಸ್ ಹಿಮ್ಗೆ ಇನ್ನೊಂದು ಲೈನ್ ಒಳಗೆ ಅಥವಾ ನೆಕ್ಸ್ಟ್ ಲೈನ್ ಒಳಗೆ ನಾವು ಕ್ವಶನ್ ಟ್ಯಾಗ್ ಮಾಡೋಂಗಿಲ್ಲ. ಆ ಶಿ ಲೈಕ್ಸ್ ಹಿಮ್ ಮುಂದ್ಗಡೆನೆ ಕಾಮ ಹಾಕಿ ಡಸಂಟ್ ಶಿ ಬರೆದು ನಾವು ಯಾವಾಗ ಫುಲ್ ಕ್ವಶನ್ ಮಾರ್ಕ್ ಹಾಕ್ತೇವೆ ಆವಾಗ ಅದು ಕಂಪ್ಲೀಟಾಗಿ ಕ್ವಶನ್ ಟ್ಯಾಗ್ ಆಗ್ತೈತಿ. ಕೊನೆಗೆ ನಾವು ಇನ್ನೊಂದು ಇದಕ್ಕೊಂದು ಫಾರ್ಮುಲಾವನ್ನು ತಿಳ್ಕೊಂಡ್ವಿ. ಅಂದರೆ ಕ್ವಶನ್ ಟ್ಯಾಗ್ ಯಾವ ರೀತಿ ಮಾಡ್ತೇವೆ, ಇಲ್ಲಿ ಸ್ಟೇಟ್ಮೆಂಟ್ ಫಾರ್ಮುಲಾ ಅಥವಾ ಸೆಂಟೆನ್ಸ್ ಫಾರ್ಮುಲಾ ಏನೈತಿ ಅಥವಾ ಪ್ಯಾಟರ್ನ್ ಏನೈತಿ, ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟ್. ಈ ಸ್ಟೇಟ್ಮೆಂಟ್ ಏನಾದರೂ ಪಾಸಿಟಿವ್ ಇತ್ತು ಅಂದರೆ, ಸೆಂಟೆನ್ಸ್ ಏನಾದರೂ ಪಾಸಿಟಿವ್ ಇತ್ತು ಅಂದರೆ ಕ್ವಶನ್ ಟ್ಯಾಗ್ ಯಾವ ರೀತಿ ಫಾರ್ಮ್ ಮಾಡ್ತೀವಿ ನಾವು ಅಂದರೆ ಫಸ್ಟಿಗೆ ವರ್ಬ್ ಫಾರ್ಮ್, ಆ ವಾಕ್ಯದ ಆ ಸ್ಟೇಟ್ಮೆಂಟಿನ ವರ್ಬ್ ಫಾರ್ಮ್ ತೆಗೆದುಕೊಳ್ಳೋದು, ಅದಕ್ಕೆ ಇದು ಪಾಸಿಟಿವ್ ಇರೋದರಿಂದ ನೆಗೆಟಿವ್ ಫಾರ್ಮ್ ನಾಟ್ ಹಚ್ಚೋದು, ಅದಕ್ಕೆ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಏನೈತಿ ನೌನ್ ಇತ್ತು ಅಂದರೆ ಪ್ರನೌನು ಅಥವಾ ಪ್ರನೌನೇ ಇತ್ತು ಅಂದರೆ ಅದೇ ಪ್ರನೌನನ್ನು ನಾವು ಲಾಸ್ಟಿಗೆ ಹಚ್ಚಬೇಕು. ಅಂದರೆ SVO ಪ್ಯಾಟರ್ನ್ ಇತ್ತು ಅಂದರೆ ಪಾಸಿಟಿವಲ್ಲಿ ಇಲ್ಲಿ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಅನ್ನೋದು ಒಂದು ಫಾರ್ಮುಲಾ ಆಗ್ತೈತಿ. ಹಾಗೆ
SVO ಪ್ಯಾಟ್ರನ್ ಒಳಗೆ ಆ ಒಂದು ಸ್ಟೇಟ್ಮೆಂಟ್ ನೆಗೆಟಿವ್ ಇತ್ತು ಅಂದರೆ ಇಲ್ಲಿ ಕ್ವಶನ್ ಟ್ಯಾಗು ವರ್ಬ್ ಪ್ಲಸ್ ಸಬ್ಜೆಕ್ಟ್ ಆಗ್ತೈತಿ. ಇದು ನಾವು ಸಿಂಪಲ್ಲಾಗಿ ನಾವು ನೆನಪಿಟ್ಕೊಳ್ಳಿಕ್ಕೆ ತುಂಬ ಈಸಿಯಾಗಿರ್ತಕ್ಕಂಥ ಫಾರ್ಮುಲಾ. ಇವತ್ತಿನ ಕ್ಲಾಸ್ ಒಳಗೆ ನನಗನ್ಸಿದ ಮಟ್ಟಿಗೆ ನೀವು ಕ್ವಶನ್ ಟ್ಯಾಗ್ ಯಾವ ರೀತಿ ಮಾಡ್ತೀವಿ, ಕ್ವಶನ್ ಟ್ಯಾಗ್ ಅಂದರೆ ಏನು, ಕ್ವಶನ್ ಟ್ಯಾಗಿನ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋದ್ರ ಮುಖಾಂತರ ಸಂಪೂರ್ಣವಾಗಿ ಕ್ವಶನ್ ಟ್ಯಾಗ್ ಬಗ್ಗೆ ತಿಳ್ಕೊಂಡ್ರಿ ಅಂತೇಳಿ ನಾನು ಭಾವಿಸ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ವಿಡಿಯೋನ ನೀವು ದಯವಿಟ್ಟು ಶೇರ್ ಮಾಡೋದಾಗಲಿ ಮತ್ತು ಲೈಕ್ ಮಾಡೋದಾಗಲಿ ಮಾಡಿದರೆ ಭಾಳ ಉಪಯೋಗ ಆಗ್ತೈತಿ, ನನಗೆ ಉಪಕಾರ ಆಗ್ತೈತಿ ಅಂಥೇಳಿ ಈ ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.